ಮೈಸೂರಿನ ಉದಯಗಿರಿ ಠಾಣೆಯಲ್ಲಿ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನ್ವೀರ್ ಸೇಠ್ ಈ ಕೃತ್ಯದ ವಿಚಾರವಾಗಿ ಮಾತಾಡಿದ್ದಾರೆ. ಪರೋಕ್ಷವಾಗಿ ಕಿಡಿಗೇಡಿಗಳ ಕೃತ್ಯವನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸರು ಪ್ರತಿಭಟನೆ ತಡೆಯುವುದಕ್ಕೆ ಸಾಧ್ಯ ಆಗಲಿಲ್ಲ. ಪರೋಕ್ಷವಾಗಿ ಪೊಲೀಸರತ್ತ ಬೊಟ್ಟು ಮಾಡಿದ್ದಾರೆ ಶಾಸಕ ತನ್ವೀರ್ ಸೇಠ್. ಪ್ರತಿಭಟನೆ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ, ಈ ಕಾರಣಕ್ಕೆ ಕಲ್ಲು ತೂರಾಟ ನಡೆದಿದೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ನಿನ್ನೆ ಸುಮಾರು 6ರಿಂದ 7 ಗಂಟೆಯಲ್ಲಿ ಸುಮಾರು 106 ಜನ ಮತಾಂಧರುಗಳು ನುಗ್ಗಿ ಸ್ಟೇಷನ್ನನ್ನು ಹಲ್ಲೆ ಮಾಡಬೇಕು, ಪೊಲೀಸರ ಮೇಲೆ ಹಲ್ಲೆ ಮಾಡಬೇಕು. ಯಾಕಂದರೆ ಅವ್ರಿಗೆ ಅಭ್ಯಾಸ, ಹಿಂದೆ ಹುಬ್ಳಿಯಲ್ಲಿ ಮಾಡಿದಂಥ ಘಟನೆಗಳು ಅವ್ರಿಗೆ ಚೆನ್ನಾಗಿ ಪರಿಚಯ ಇದೆ. ಮತ್ತು ಹುಬ್ಳಿಯಲ್ಲಾದಂಥ ಘಟನೆ ಏನಾಯಿತು ಅದನ್ನು ನಮ್ಮ ಸಿದ್ದರಾಮಯ್ಯನವರು ವಾಪಸ್ ತಗೊಂಡು ಒಂದು ಮಾಡಲ್ ಕೊಟ್ಟಿದ್ದಾರೆ. ನೀವು ಯಾವುದೇ ಸ್ಟೇಷನ್ ಹೊಡೆದಾಕಿ ನಿಮಗೇನು ಆಗಲ್ಲ, ಸುಮ್ಮನೆ FIR ಹಾಕ್ಸ್ಕೊಳ್ಳಿ, ಆಮೇಲೆ ನಾನು ಅದನ್ನು ಕ್ಯಾಬಿನೆಟ್ಗೆ ತಂದು ಅದನ್ನು ತೆಗೆದಾಕ್ತೀನಿ ಅನ್ನೋದು ಮೆಸೇಜ್ ಕೊಟ್ಟಿರೋದ್ರಿಂದ ಅವ್ರಿಗೂ ಧೈರ್ಯ. ಯಾವುದೋ ಒಂದು ವಾಟ್ಸಪ್ಪಲ್ಲಿ ಬಂದಿರೋವಂಥ ಒಂದು ಫೋಟೋಗಳನ್ನು ಅದು ಅವರು ಫಾರ್ವರ್ಡ್ ಮಾಡಿದ್ದಾರೆ. ಅದ್ರ ಮೇಲೆ ಕಂಪ್ಲೇಂಟು ಆಗಿದೆ, ಅವ್ರನ್ನ ಅರೆಸ್ಟು ಮಾಡಿದ್ದಾರೆ, ಅವ್ರನ್ನ ಜೈಲಿಗೂ ಕಳಿಸಿದ್ದಾರೆ. ಮುಗ್ದೋಯ್ತು ಅಲ್ಲಿಗೆ. ಕಾನೂನು ಪ್ರಕಾರ ಪೊಲೀಸರು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿಗೆ ಪೊಲೀಸ್ ಇಲಾಖೆದು ಮುಗೀತು. ಇನ್ನೇನಿದ್ರು ಕೋರ್ಟ್ ತೀರ್ಮಾನ ಮಾಡಬೇಕು, ಕಾನೂನು ತೀರ್ಮಾನ ಮಾಡಬೇಕು. ಇನ್ನು ಪೊಲೀಸರ ಕೈಯಲ್ಲಿ ಏನೂ ಇಲ್ಲ. ಆದರೆ ಇಲ್ಲಿ ಪೊಲೀಸರ ಮೇಲೇ ಹಲ್ಲೆ, ಪೊಲೀಸರ ಮೇಲೇ ದೌರ್ಜನ್ಯ, ಪೊಲೀಸ್ ಸ್ಟೇಷನ್ ನುಗ್ಗುವಂಥದ್ದು ಮಾಡಿರೋವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದರಿಂದ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಇಲ್ಲ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ, ಬ್ಯಾಂಕುಗಳನ್ನು ಲೂಟಿ ನೋಡ್ತಾ ಇದ್ದೀರಿ, ಅತ್ಯಾಚಾರ ನೋಡ್ತಾ ಇದ್ದೀರಿ. ಈ ಎಲ್ಲ ಘಟನೆಗಳ ಮಧ್ಯೆ ಇಡೀ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ನಾನು ಹೇಳ್ತಾ ಇಲ್ಲ. ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವನು, ರಾಜಣ್ಣ ಅಂತ ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ, ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ಮತ್ತು ಥೂ ಅನ್ನೋ ಪದನ ಉಪಯೋಗ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದೆಯಾ ನಿಮ್ಮ ಮೊಬೈಲಲ್ಲಿ? ಇದೆಯಾ? ಪೊಲೀಸ್ ಅಧಿಕಾರಿಗಳನ್ನ, ಅದು ಏನು ಪೊಲೀಸ್ ಅಧಿಕಾರಿ IAS ಇರ್ತಾರೆ, ಅಲ್ಲ IPS ಅಧಿಕಾರಿಗಳಿರ್ತಾರೆ, ಕಾನ್ಸ್ಟೇಬಲ್ಗಳಿರ್ತಾರೆ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ಗಳು, ಕೆಟ್ಟ ಪದಗಳಲ್ಲಿ ಬೈದಿರೋ ಅಂಥದ್ದು. ಅಂದರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದರೆ ನಾವು ಇಷ್ಟು ದಿನದಿಂದ ಏನು ಹೇಳಿದ್ರಿ? ಹಾಗಾದ್ರೆ ಇಷ್ಟು ದಿನದಿಂದ ನೀವು ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಏನು ಹೇಳಿದ್ರಿ? ನಮ್ಮ ಪೊಲೀಸರು ಭಾಳ ಸ್ಟ್ರಾಂಗು, ಹಾಗೆ ಹೀಗೆ ಅಂದ್ರಲ್ಲ. ಈಗ ನಿಮ್ಮ ಕೊಲಿಗೆ ಹೇಳ್ತಾ ಇದ್ದಾರಲ್ಲ, ಕ್ಯಾಬಿನೆಟ್ ಕೊಲಿಗೂ ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅಂದರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್. ಹಂಗಾರೆ ಯಾಕೆ ಇಟ್ಕೊಂಡಿದ್ದೀರಾ ಸರ್ಕಾರ? ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು? ಏನು ಇವರ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಗಳಿಗೆ ಕರ್ಕೊಂಡೋಗ್ಬೇಕಾಯ್ತು? ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ? ಉದಯಗಿರಿ ಪಾಕಿಸ್ತಾನದಲ್ಲಿದೆಯಾ? ಇಲ್ಲೂ ಅಂಬೇಡ್ಕರ್ ಕಾನೂನೇ, ಎಲ್ಲ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು. ದೊಡ್ಡ ಪುಸ್ತಕ ಹಿಡ್ಕೊಂಡು ಬರ್ತೀರಾ? ಖಾಲಿ ಪುಸ್ತಕ ಹಿಡ್ಕೊಂಡು ಬರ್ತಾ ಇರ್ತೀರಲ್ಲ ಪಾರ್ಲಿಮೆಂಟ್ಗೆಲ್ಲ. ಏನು ಉದಯಗಿರಿ ಏನು ಕಾನೂನಿಲ್ಲ ಇಲ್ಲಿ? ಅದು ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ? ಇದರಲ್ಲೇ ನಡೆದಿರೋದು. ಅರೆಸ್ಟ್ ಮಾಡಿರೋದು ಇದರಲ್ಲೇ, ತೊಗೊಂಬರ್ಬೇಕಾದ್ರೆ ಸ್ಟೇಷನ್ನು ಇದರಲ್ಲೇ. ಅಷ್ಟು ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಏನು ಹೇಳಬೇಕು? ಈ ಸ್ಟೇಷನ್ನಲ್ಲಿ ಮೊದಲಿಂದನೂ ಕೂಡ ನಾನು ಗೃಹ ಸಚಿವನಾಗಿದ್ದ ಹಿಂದೆ, ಅವಾಗೂ ಕೂಡ ಈ KFD ಅವ್ರ ಕಾಟ. ಆಗ 2 ಸ್ಟೂಡೆಂಟ್ಗಳನ್ನು ಕೊಲೆ ಮಾಡಿದ್ದನ್ನು ನಾನು ನೋಡಿದ್ದೀನಿ, ಬೇಯಿಸಿದ್ದೀರಿ ಆ ಸಂದರ್ಭದಲ್ಲಿ. ಈಗ ಅವರೂ ಕೂಡ ರಾಜಾರೋಷ ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲ. ಇಲ್ಲಿ ಸರ್ಕಾರ ನನಗನ್ಸೋಂಥದ್ದು, ಯಾವ ಸರ್ಕಾರ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಾಯಿತು, ಅಪರಾಧಿಗಳನ್ನು ಬಂಧಿಸಿ, ಅಪರಾಧಿಗಳನ್ನು ಎಡೆಮುಟ್ಟಿ ಕಟ್ಟಿ ಅವರನ್ನು ಕಾನೂನು ಅಡಿಯಲ್ಲಿ ತರಬೇಕು ಅಂತ ಹೇಳುವಂಥ ಸರ್ಕಾರನೇ ಇವತ್ತು ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿರುದನ್ನು ಕೊಡಬೇಕು? ಇವ್ರಿಗೆ
ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಕಾನೂನು ಬಗ್ಗೆ ಗೌರವ ಇದೆಯಾ? ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ನಾನು ಪೊಲೀಸರನ್ನು ಬಿಟ್ಕೊಟ್ಟಿಲ್ಲ, ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಯಾಕಂದರೆ ನಾನು ಇರೋವಂಥ ಡಿಪಾರ್ಟ್ಮೆಂಟನ್ನು ಇನ್ನಷ್ಟು ಸ್ಥೈರ್ಯ ತುಂಬುವಂಥದ್ದು ನನ್ನ ಕರ್ತವ್ಯ. ಮತ್ತು ತಪ್ಪು ಮಾಡಿದಾಗ ತಪ್ಪು, ಅದು ಬೇರೆ. ಅದಕ್ಕೆ ಗೃಹ ಸಚಿವರು ಇದ್ದಾರೆ. ಇವರೇನು ಗೃಹ ಸಚಿವರ ಇವರು ಅಲ್ಲ. ಇವ್ರಿಗೇನು ಗೊತ್ತಿದೆ? ಇವು ಕೋಆಪರೇಟಿವ್ ಸಚಿವರಿಗೆ ಗೃಹ ಸಚಿವ್ರ ಖಾತೆ ಏನು ಗೊತ್ತಿರ್ತೈತೆ? ಹಂಗೆ ಈ ಗೃಹ ಸಚಿವರು ಹೋಗಿ ಕೋಆಪರೇಟಿವ್ ಇಲಾಖೆಯಲ್ಲಿ ಹಂಗೆ ಮಾತಾಡೋಕ್ಕೆ ಬರುತ್ತಾ? ಅಂದರೆ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇವತ್ತಿನ ಘಟನೆ ನಿಜಕ್ಕೂ ತಲೆ ತೆಗೆಸುವಂಥ ಘಟನೆ ಇವತ್ತಾಗಿದೆ. ನಾನು ಆಗ್ರಹ ಮಾಡ್ತಾಯಿದ್ದೀನಿ, ಯಾರ್ಯಾರು ಈ ಥರ ಪುಂಡು ಪೋಖರಿಗಳಿದ್ರಲ್ಲ, ಮತಾಂಧರು, ಅವ್ರನ್ನ ಕೂಡಲೇ ಬಂಧಿಸಬೇಕು. CCTV ಕ್ಯಾಮ್ರಾದಲ್ಲೆಲ್ಲ ಬಂದಿದ್ದಾರೆ. ಕಲ್ಲುಗಳು ಹೆಂಗೆ ತೊಗೊಂಬಂದ್ರು ಅವರು, ಮೂಟೆಗಟ್ಟಲೆ ಕಲ್ಲುಗಳು ಇಲ್ಲಿ ಹೆಂಗೆ ಬಂತು ಇವ್ರಿಗೆ? ಪ್ರೀ ಪ್ಲ್ಯಾನ್ ಆಗಿ ಬಂದಿದ್ದಾರೆ. ಸ್ವಲ್ಪ ಯಾಮಾರಿದರೆ ಸ್ಟೇಷನ್ನೇ ಉಳಿಸ್ಮಾಡ್ಬಿಡ್ತಾಯಿದ್ರು. ಪುಣ್ಯಕ್ಕೆ ಇಲ್ಲಿನ DYSP ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಇಮಿಡಿಯೇಟಾಗಿ ಇಲ್ಲಿಗೆ ಬಂದು ಅದಕ್ಕೆ ತಡೆ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ, ಕಮಿಷನರ್ ಎಲ್ಲ ಬಂದಿಲ್ಲ ಅಂದಿದ್ರೆ ಈ ಸ್ಟೇಷನ್ನು ಇಷ್ಟೊತ್ತಿಗೆ ಆಳು ಕೊಂಪೆಯಾಗಿ ಬಿದ್ದಿರೋದಿಲ್ಲ. ಸರ್, ಇದು RSS ಮತ್ತು BJP ಅವ್ರ ಕೈವಾಡ, ಅವರು ಬಂದು ಕಲ್ಲು ಹೊಡೆದಿರೋದು ಕಾಂಗ್ರೆಸ್. ಊನಪ್ಪ, ಈ ದೇಶದಲ್ಲಿ ಏನೇ ನಡೆದ್ರೂ ಆ ರಾಹುಲ್ ಗಾಂಧಿಗೆ, ಈ ಕಾಂಗ್ರೆಸ್ ಅವ್ರಿಗೆ RSS BJP ಬಿಟ್ಟರೆ ಏನಾಯ್ತು ಇವ್ರಿಗೆ? ಆಯ್ತಲ್ಲ, ಈಗ ಇವರು ಏನೇನು ಹೇಳಿದ್ರು ಅದಕ್ಕೆಲ್ಲ ದೆಹಲಿ ಚುನಾವಣೆ ಉತ್ತರ ಕೊಟ್ಟಿದ್ದಾರಲ್ಲ. ಹಂಗೆ 100% ನೋ ಡೌಟ್ ಅಟ್ ಆಲ್. ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ. ಮೈಸೂರಿನ ಉದಯಗಿರಿ ಠಾಣೆಯಲ್ಲಿ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನ್ವೀರ್ ಸೇಠ್ ಈ ಕೃತ್ಯದ ವಿಚಾರವಾಗಿ ಮಾತಾಡಿದ್ದಾರೆ. ಪರೋಕ್ಷವಾಗಿ ಕಿಡಿಗೇಡಿಗಳ ಕೃತ್ಯವನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸರು ಪ್ರತಿಭಟನೆ ತಡೆಯುವುದಕ್ಕೆ ಸಾಧ್ಯ ಆಗಲಿಲ್ಲ. ಪರೋಕ್ಷವಾಗಿ ಪೊಲೀಸರತ್ತ ಬೊಟ್ಟು ಮಾಡಿದ್ದಾರೆ ಶಾಸಕ ತನ್ವೀರ್ ಸೇಠ್. ಪ್ರತಿಭಟನೆ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ, ಈ ಕಾರಣಕ್ಕೆ ಕಲ್ಲು ತೂರಾಟ ನಡೆದಿದೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ನಿನ್ನೆ ಸುಮಾರು 6ರಿಂದ 7 ಗಂಟೆಯಲ್ಲಿ ಸುಮಾರು 106 ಜನ ಮತಾಂಧರುಗಳು ನುಗ್ಗಿ ಸ್ಟೇಷನ್ನನ್ನು ಹಲ್ಲೆ ಮಾಡಬೇಕು, ಪೊಲೀಸರ ಮೇಲೆ ಹಲ್ಲೆ ಮಾಡಬೇಕು. ಯಾಕಂದರೆ ಅವ್ರಿಗೆ ಅಭ್ಯಾಸ, ಹಿಂದೆ ಹುಬ್ಳಿಯಲ್ಲಿ ಮಾಡಿದಂಥ ಘಟನೆಗಳು ಅವ್ರಿಗೆ ಚೆನ್ನಾಗಿ ಪರಿಚಯ ಇದೆ. ಮತ್ತು ಹುಬ್ಳಿಯಲ್ಲಾದಂಥ ಘಟನೆ ಏನಾಯಿತು ಅದನ್ನು ನಮ್ಮ ಸಿದ್ದರಾಮಯ್ಯನವರು ವಾಪಸ್ ತಗೊಂಡು ಒಂದು ಮಾಡಲ್ ಕೊಟ್ಟಿದ್ದಾರೆ. ನೀವು ಯಾವುದೇ ಸ್ಟೇಷನ್ ಹೊಡೆದಾಕಿ ನಿಮಗೇನು ಆಗಲ್ಲ, ಸುಮ್ಮನೆ FIR ಹಾಕ್ಸ್ಕೊಳ್ಳಿ, ಆಮೇಲೆ ನಾನು ಅದನ್ನು ಕ್ಯಾಬಿನೆಟ್ಗೆ ತಂದು ಅದನ್ನು ತೆಗೆದಾಕ್ತೀನಿ ಅನ್ನೋದು ಮೆಸೇಜ್ ಕೊಟ್ಟಿರೋದ್ರಿಂದ ಅವ್ರಿಗೂ ಧೈರ್ಯ.